ಸುಮಂತ್ ಕುಮಾರ್ ಜೈನ್ ಅವರ ಕನಸಿನ ವಿದ್ಯಾಸಂಸ್ಥೆಯಾದ ಗುರುವಾಯೂನಿಕೆರೆ ಎಕ್ಸ್ಎಲ್ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ಮಾಡಿದ್ದಾರೆ. ಎಕ್ಸ್ಎಲ್ಪಿಯು ಕಾಲೇಜಿನ ವಿದ್ಯಾರ್ಥಿನಿ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾರೆ. ಯಾನ ಪೊನ್ನಮ್ಮ ಮತ್ತು ಶ್ರೀವತ್ಸ ಯು ಕಾಮರ್ಸ್ನಲ್ಲಿ 600ಕ್ಕೆ 597 ಮಾರ್ಕ್ಸ್ ಪಡೆದುಕೊಂಡಿದ್ದಾರೆ. ಇನ್ನು ಸುಷ್ಮಿತಾ ಹಾಗೂ ಅನಿಶಾ ಕೂಡ 594 ಅಂಕಗಳನ್ನು ಗಳಿಸಿ ರಾಜ್ಯಕ್ಕೆ 4ನೇ ಸ್ಥಾನ ಪಡೆದುಕೊಂಡಿದ್ದಾರೆ. ಸೈನ್ಸ್ನಲ್ಲಿ ಅಕ್ಷಯ್ ಎ ಎಂಬ ವಿದ್ಯಾರ್ಥಿ 600ಕ್ಕೆ 595 ಅಂಕ ಗಳಿಸಿದರೆ 600ಕ್ಕೆ 594 ಅಂಕ ಗಳಿಸಿ ಶಿಲ್ಪಿತಾ ಎಚ್ಎಸ್ ಸಾಧನೆ ಮಾಡಿದ್ದಾರೆ. ಎಕ್ಸ್ಎಲ್ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥಾಪಕ ಸುಮಂತ್ ಕುಮಾರ್ ಜೈನ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯದ ಅಗ್ರ 10 ರ್ಯಾಂಕ್ಗಳಲ್ಲಿ ಎಕ್ಸೆಲ್ನ 34 ವಿದ್ಯಾರ್ಥಿಗಳಿಗೆ ಸ್ಥಾನ ಸಿಕ್ಕಿರುವುದು ಸಂತಸದ ವಿಷಯವಾಗಿದೆ. ನನ್ನ ಮಗ ಅಕ್ಷಯ್ ಎ ಅಂತ ಇವನು ಈ ಸಾರಿ ಸೆಕೆಂಡ್ PUC ಸೈನ್ಸ್ ಎಕ್ಸಾಮಲ್ಲಿ 595 ಔಟ್ ಆಫ್ 600 ತಗೊಂಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಐ ಫೀಲ್ ವೆರಿ ಪ್ರೌಡ್ ಆಫ್ ಅಬೌಟ್ ದಿಸ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್. ಯಾಕಂದರೆ ಕಾಲೇಜಿಗೆ ಫಸ್ಟ್ ಸೇರಿಸೋ ಸಮಯದಲ್ಲಿ MD ಸರ್ ಸುಮಂತ್ ಜೈನ್ ಸರ್ ಅವರು ಒಂದು ಮಾತು ಹೇಳಿದರು, ನೀವು ನಿಮ್ಮ ಮಗನ ನಮ್ಮಲ್ಲಿ ಸೇರಿಸಿ ಅವನನ್ನು ಪ್ರಾಪರ್ ಟ್ರ್ಯಾಕಲ್ಲಿ ಕರ್ಕೊಂಡು ಹೋಗ್ತಾನೆ, ಒಂದು ಒಳ್ಳೆ ವ್ಯಕ್ತಿಯನ್ನು ಗ್ರೂಪ್ ಮಾಡಿಕೊಡ್ತಾನೆ ಅಂತ. ನನಗೆ ಭಾರಿ ಖುಷಿ ಆಗ್ತಿದೆ. ಅವರೊಂದು ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದರಿಂದ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಒಂದು ಟೈಮಲ್ಲಿ ನನ್ನ ಮಗ ಹಾಸ್ಟೆಲ್ ಅಂದರೆ ತುಂಬ ಹೆದರ್ತಿದ್ದ. ಇಲ್ಲಿ ಬಂದು ಒಂದು 3-4 ತಿಂಗಳ ನಂತರ ಸ್ವತಃ ಮಗನೇ ನಾನು ಹಾಸ್ಟೆಲಲ್ಲೇ ನಿಲ್ತೇನೆ, ಅಲ್ಲೇ ಸ್ಟಡಿ ಮಾಡ್ತೇನೆ. ನನಗೆ ಟೀಚಿಂಗ್ ಸ್ಟಾಫ್ ಒಳ್ಳೆಯಿದ್ದಾರೆ, ವಾರ್ಡನ್ಸ್ ಒಳ್ಳೆಯಿದ್ದಾರೆ, ಮತ್ತು ಪ್ರಿನ್ಸಿಪಲ್ಸ್ ಒಳ್ಳೆ ಇದ್ದಾರೆ. ತುಂಬ ಒಂದು ಖುಷಿಯ ವಿಚಾರ. ಪ್ರತಿ ವರ್ಷ ಈ ವರ್ಷ ಕೂಡ ಒಂದು ಸ್ಟೇಟಲ್ಲಿ ಟಾಪರ್ ಆಗಿ ನಮ್ಮ ವಿದ್ಯಾರ್ಥಿಗಳು ಎಕ್ಸ್ಎಲ್ಪಿಯು ಕಾಲೇಜ್ ಗುರುವಾಯೂನಿಕೆರೆ ವಿದ್ಯಾರ್ಥಿಗಳು ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ನಮ್ಮ ಕಾಮರ್ಸ್ ವಿಭಾಗದಲ್ಲಿ ಶ್ರೀವತ್ಸ ಹಾಗೂ ಯಾನ ಪೊನ್ನಮ್ಮ ಇಬ್ಬರು ಕೂಡ 597 ತೆಗೆಕೊಂಡು ಸ್ಟೇಟ್ ಟಾಪರ್ ಆಗಿ ಬಂದಿದ್ದಾರೆ. ತುಂಬ ಖುಷಿಯ ವಿಚಾರ. ಅದರಲ್ಲಿ ಕೂಡ ಯಾನ ಪೊನ್ನಮ್ಮ ಅಂತ ಹೇಳುವಂಥ ಹುಡುಗಿ 10th ಬರೀ 89% ತಗೊಂಡವರು. ಈ ವರ್ಷ ಸೆಕೆಂಡ್ PUC ಕಾಮರ್ಸ್ ವಿಭಾಗದಲ್ಲಿ ರಿಸಲ್ಟ್ ಬರುವಾಗ 99.5% ತಗೊಂಡಿದ್ದಾರೆ. ಸೊ ಇನ್ನೊಬ್ಬ ನಮ್ಮ ಶ್ರೀವತ್ಸ ಕೂಡ ಹಾಗೆ 10th ತುಂಬ ಇಂಪ್ರೂವ್ ಆಗಿದ್ದಾನೆ. ಟೋಟಲ್ ಆಗಿ ಕಾಮರ್ಸ್ ವಿಭಾಗದಲ್ಲಿ 590 ಮೇಲೆ, ಟೋಟಲ್ ಆಗಿ 11 ಮಕ್ಕಳು 590 ಮೇಲೆ ತೆಕ್ಕೊಂಡಿದ್ದಾರೆ. ಸೈನ್ಸ್ ವಿಭಾಗ ತೆಕ್ಕೊಂಡ್ರೆ ಕಾಮರ್ಸ್ ಮತ್ತು ಸೈನ್ಸ್ ಎರಡರಲ್ಲಿ ಕೂಡ ಈ ವರ್ಷ 100% ರಿಸಲ್ಟ್ ಬಂದಿದೆ. ಸೈನ್ಸ್ ವಿಭಾಗದಲ್ಲಿ ತೆಕ್ಕೊಂಡ್ರೆ ಅಕ್ಷಯ್ ಎ ಅಂತ ಹೇಳುವ ಮೊನ್ನೆ JEE ರಿಸಲ್ಟ್ ಬಂದಾಗಲೂ ಕೂಡ ಅಷ್ಟೇ 99.96% ತೆಕ್ಕೊಂಡಿದ್ದವ. ಈ ವರ್ಷ ಥಿಯರಿಯಲ್ಲಿ ಕೂಡ 595 ತೆಕ್ಕೊಂಡಿದ್ದಾನೆ. ಟೋಟಲ್ ಆಗಿ 23 ವಿದ್ಯಾರ್ಥಿಗಳು 590 ಎಬವ್ ತೆಕೊಂಡಿರುವಂಥದ್ದು. 23 ವಿದ್ಯಾರ್ಥಿಗಳು ಅಂದರೆ ಟಾಪ್ 10 ಒಳಗಡೆ ರ್ಯಾಂಕಲ್ಲಿ ಸೈನ್ಸಲ್ಲಿ 23 ವಿದ್ಯಾರ್ಥಿಗಳು ಟಾಪ್ 10 ಒಳಗಡೆ ಅಂದರೆ 590 ಮೇಲೆ ಮಾರ್ಕ್ ಇರುವಂಥದ್ದು. ಟೋಟಲ್ ಆಗಿ 23 ವಿದ್ಯಾರ್ಥಿಗಳಿಗೆ ಸೈನ್ಸ್ ವಿದ್ಯಾರ್ಥಿಗಳಿಗಿದೆ. ಕಾಮರ್ಸಲ್ಲಿ 11 ವಿದ್ಯಾರ್ಥಿಗಳಿದೆ. ಒಟ್ಟಾರೆ 34 ವಿದ್ಯಾರ್ಥಿಗಳು ಸ್ಟೇಟ್ ಟಾಪ್ 10 ರ್ಯಾಂಕಲ್ಲಿ ಇರುವಂಥದ್ದು. 34 ವಿದ್ಯಾರ್ಥಿಗಳು ಬರೀ ಎಕ್ಸ್ಎಲ್ಪಿಯು ಕಾಲೇಜಿಂದ ಟಾಪ್ 10 ರ್ಯಾಂಕಲ್ಲಿ ಬಂದಿರುವಂಥದ್ದು ತುಂಬ ಖುಷಿಯ ವಿಚಾರ. ಈ ಸಾಧನೆಗೆ ಕಾರ್ಯಕರ್ತರಾದಂತಹ ಎಲ್ಲ ನಮ್ಮ ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು, ಹಾಗೆ ನಮ್ಮ ಪೋಷಕರು ಯಾರೆಲ್ಲ ಸಪೋರ್ಟ್ ಮಾಡಿದಿರಿ, ಹಾಗೆ ನಮ್ಮ ವಿದ್ಯಾರ್ಥಿಗಳು ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಎಕ್ಸೆಲ್ ಸಂಸ್ಥೆಯ ಅಧ್ಯಕ್ಷ ನೆಲೆಯಲ್ಲಿ ಒಂದು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.